ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್ JVSC ವ್ಲಾಗ್ಸ್. ಇವತ್ತು ಜೋಳದ ಹಿಟ್ಟಿನ ವಡೆನ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕಾಗಿ ನಾನೊಂದು ದೊಡ್ಡ ಪಾತ್ರೆ ತಗೊಂಡಿದ್ದೀನಿ, ಅಂದರೆ ಬೇಷನ್ನು. ಅದರಲ್ಲಿ 1 ಬೌಲು ಜೋಳದ ಹಿಟ್ಟನ್ನು ಹಾಕಿದೆ. ಈಗ ಅದೇ ಬೌಲಲ್ಲಿ 1 ಬೌಲು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಗೋಧಿ ಹಿಟ್ಟು 1 ಬೌಲು, ಜೋಳದ ಹಿಟ್ಟು 1 ಬೌಲು. ನಂತರ ಅದೇ ಬೌಲಲ್ಲಿ ಒಂದು 1/4 ಬೌಲ್ದಷ್ಟು ಉದ್ದಿನ ಕಾಳು ತಗೊಂಡಿದ್ದೀನಿ. ಈ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳನ್ನು ನೀರಲ್ಲಿ ನೆನೆಸಿ ರುಬ್ಬಿ ಹಾಕ್ತೀನಿ ನಾನು. ನೀವು ಉದ್ದಿನ ಹಿಟ್ಟು ಇದ್ದರೆ ನಿಮ್ಮಲ್ಲಿ ಅದನ್ನು ಕೂಡ ನೀವು ಹಾಕ್ಬೋದು. ಈಗ ಅದೇ ಬೌಲಲ್ಲಿ 1/4 ಬೌಲ್ದಷ್ಟು ಹಸಿ ಕಡ್ಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ಈಗ ಓಂ ಕಾಳನ್ನು ಹಾಕ್ತಾ ಇದ್ದೀನಿ, ಅಂದರೆ ಅಜ್ವೈನ್ ಕಾಳನ್ನು ಸ್ವಲ್ಪ ಕೈಯಲ್ಲಿ ತಿಕ್ಕಿ ಹಾಕಿದರೆ ಘಮ ಚೆನ್ನಾಗಿ ಬರುತ್ತೆ. ಹಾಗಾಗಿ ತಿಕ್ಕಿ ಹಾಕಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಈಗ ಮಸಾಲೆ ಹಾಕೋದಾದರೆ 2 ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳು, 1 ಟೀ ಸ್ಪೂನಷ್ಟು ಜೀರಿಗೆ, 3 ಹಸಿಮೆಣಸಿನ್ಕಾಯಿ, 1 ಕಡ್ಡಿ ಕರಿಬೇವು, ಹಾಗೆ 1 ಬೆಳ್ಳುಳ್ಳಿನ ನಾನು ಬೇಳೆ ಮಾಡಿ ಸುಲಿದು ಇಟ್ಕೊಂಡಿದ್ದೀನಿ. ನೋಡಿ, 3 ಹಸಿಮೆಣಸಿನ್ಕಾಯಿ, 1 ಕಡ್ಡಿ ಕರಿಬೇವು, 1 ಬೆಳ್ಳುಳ್ಳಿ ಗಡ್ಡೆನ ಬೇಳೆ ಮಾಡಿ ಇಟ್ಕೊಂಡಿನಿ, 2 ಟೀ ಸ್ಪೂನಷ್ಟು ಕೊತ್ತಂಬರಿ ಕಾಳು, 1 ಟೀ ಸ್ಪೂನಷ್ಟು ಜೀರಿಗೆ. ಈಗ ಅದನ್ನೆಲ್ಲ ತರಿಯಾಗಿ ಇದನ್ನು ರುಬ್ಬಬೇಕೀಗ. ಹಾಗೆ ಹಿಟ್ಟು ಕಲಸೋಕ್ಕೆ ಅಂತ ನಾನು ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಯಾಕಂದರೆ ಹಸಿ ನೀರು ಹಾಕಿದರೆ ಅದು ಸರಿಯಾಗಲ್ಲ, ಜಿಗಿ ಬರೋದಿಲ್ಲ. ಹಾಗಾಗಿ ನಾನು ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿನೀರನ್ನೇ ಹಾಕಬೇಕು ಇದಕ್ಕೆ. ನೋಡಿ, ತರಿಯಾಗಿ ಈಗ ರುಬ್ಬಿ ಇಟ್ಕೊಂಡೀನಿ. ಈಗ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನು ರುಬ್ಬಿರುವಂಥ ಮಸಾಲೆನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಹಾಕಿ ಚೆನ್ನಾಗಿ ಒಂದ್ಸಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಉಪ್ಪನ್ನು ನೋಡಬೇಕು, ರುಚಿ ಹೇಗಿದೆ ಅಂತ. ಉಪ್ಪು ಕಡಿಮೆ ಅನಿಸಿದರೆ ಮೇಲೆ ಉಪ್ಪನ್ನು ನೀವು ಹಾಕ್ಕೋಬೋದು. ಈ ಜೋಳದ ವಡೆ ನೀವು ಟಿಫನ್ನಿಗೆ ಬೇಕಾದರೂ ಮಾಡ್ಕೋಬೋದು, ಬೆಳಗ್ಗೆ ಅಥವಾ ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ನೀವು ಮಾಡ್ಕೋಬೋದು. ಇದಕ್ಕೆ ಹಸಿಕಾಯಿ ಚಟ್ನಿ ಆದರೂ ಚೆನ್ನಾಗಾಗ್ತೈತಿ, ಇಲ್ಲ ಒಣ ಚಟ್ನಿ ಪುಡಿ ಮತ್ತು ಮೊಸರು ಜೊತೆಗೂ ತುಂಬ ಚೆನ್ನಾಗಾಗ್ತೈತಿ. ನೋಡ್ರಿ, ಇವಾಗ ನಾನು ಹಾಕ್ತೀನಿ ರುಬ್ಬಿರುವಂಥ ಉದ್ದಿನ ಬೇಳೆನ ನೆನೆಸಿಟ್ಟು ರುಬ್ಬಿದ್ನೆಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೀವು ಉದ್ದಿನ ಹಿಟ್ಟಿದ್ರೂ ಕೂಡ ಹಾಕ್ಕೋಬೋದು ಅಂತ ನಾನು ಆವಾಗಲೇ ಹೇಳಿದೆ. ಉದ್ದಿನ ಹಿಟ್ಟಿಲ್ಲ ಅನ್ನೋರು ಒಂದು ಅರ್ಧ ಗಂಟೆ ಮುಂಚೆ ಉದ್ದಿನ ಬೇಳೆನ ನೆನೆಸಿ ಒಂದು 1/4 ಬೌಲ್ನಷ್ಟು ಉದ್ದಿನ ಬೇಳೆನ ನೆನೆಸಿ ಹಾಕಬೇಕು. ಉಪ್ಪು ಕಡಿಮೆ ಅನಿಸಿದರೆ ಮತ್ತೆ ಹಾಕ್ಕೋಬೋದು ಮೇಲೆ. ಮೊದಲಿಗೆ ಜಾಸ್ತಿನ ಹಾಕೋಬಾರ್ದು, ಯಾಕಂದರೆ ಮತ್ತೆ ಹಿಟ್ಟು ಸೇರಿಸ್ಬೇಕಾಗುತ್ತೆ, ಆವಾಗ ಅದರ ಟೇಸ್ಟ್ ಎಲ್ಲ ಕೆಟ್ಟು ಹೋಗುತ್ತೆ. ಹಾಗಾಗಿ ಮೊದಲೇ ಹಾಕ್ಕೋಬೇಕು. ನೋಡಿ, ನಾನು ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ದೀನಿ ಪಕ್ಕದಲ್ಲಿ. ಈಗ ನಾನು ಬಿಸಿನೀರು ಸ್ವಲ್ಪ ಹಾಕಿ ಸ್ವಲ್ಪನೇ ಹಾಕಿ ನಾನು ಕಲಿಸ್ತಾ ಹೋಗ್ತೀನಿ. ಒಂದೇ ಸಲಿಗೆ ಜಾಸ್ತಿ ಹಾಕಿದರೆ ಕಲಸೋಕ್ಕಾಗಲ್ಲ, ನೀರು ಜಾಸ್ತಿ ಆಗ್ಬೋದು. ಹಾಗಾಗಿ ನೀರನ್ನ ಒಂದೇ ಸಲಿಗೆ ಹಾಕಲ್ಲ, ಸ್ವಲ್ಪನೇ ಹಾಕಿ ಕಲಿಸ್ತಾ ಹೋದರೆ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಹದಕ್ಕೆ ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಕಲಿಸ್ತಾ ಇದ್ದೀನಿ ನಾನೀಗ. ಈ ಥರ ಕಲಸಿ ಸ್ವಲ್ಪ ಎಣ್ಣೆನ ಹಾಕಿ ನೆನೆದಕ್ಕೆ ಬಿಡಬೇಕು. ನೋಡ್ರಿ, ನಾನೀಗ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸಿದ್ದೀನಿ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಒಂದು 10 ನಿಮಿಷ ನೆನೆದಕ್ಕೆ ಬಿಡ್ತೀನಿ. 10 ನಿಮಿಷ ಆದಮೇಲೆ ಇದನ್ನು ಸಣ್ಣ ಬಿಲ್ಲೆಗಳಾಗಿ ಪೂರಿ ಉತ್ತೀವಲ್ಲ ಆ ಥರ ದಪ್ಪಗೆ ಪೂರಿ ಥರ ಉದ್ದಿ ಕರಿಬೋದು. ಅಥವಾ ಒಂದು ದೊಡ್ಡ ಉಳ್ಳಿ ತೊಗೊಂಡು ಚಪಾತಿ ಉದ್ದುತ್ತೀವಲ್ಲ ಅಷ್ಟು ಅಗಲ ದೊಡ್ಡದಾಗಿ ನೋಡಿ, ಎಳ್ಳು ತೋರಿಸ್ತಾ ಇದ್ದೀನಿ, ಎಳ್ಳು ಹಾಕ್ತೀನಿ ಅದ್ರ ಮೇಲೆ. ಕರಿ ಎಳ್ಳಿದ್ರೆ ಹಾಕ್ಬೋದು, ಅಥವಾ ಬಿಳೆ ಎಳ್ಳಿದ್ರೂ ಕೂಡ ಹಾಕ್ಬೋದು. ದೊಡ್ಡದಾಗಿ ಹೆಚ್ಚಿ ಒಂದು ಬಟ್ಲದಿಂದ ನೀಟಾಗಿ ಅವನ್ನ ರೌಂಡಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಮಣೆ ತುಂಬ ಉದ್ದಿ ಮಾಡ್ಕೋಬೋದು.
ನೋಡಿ ನಾನು ಮಾಡಿಸ್ತಾ ಇದ್ದೀನಿ, ಅಲ್ಲ ತೋರಿಸ್ತಾ ಇದ್ದೀನಿ, ನೀವು ನೋಡ್ಕೊಂಬನ್ನಿ.
ಜೋಳದ ಹಿಟ್ಟಿನ ವಡೆನ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ, ಸಣ್ಣ ಸಣ್ಣದಾಗಿ ಪೂರಿ ಥರ ಹಿಟ್ಟನ್ನು ಪೂರಿ ಥರ ಸಣ್ಣ ಸಣ್ಣ ಉಳ್ಳೆಯಾಗಿ ಮಾಡಿಕೊಂಡು ಈ ಥರ ಕರೆದ್ರೆ ತುಂಬ ಚೆನ್ನಾಗಾಗ್ತವೆ. ಅದೇ ಥರ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಎಷ್ಟು ನಾವು ಎಣ್ಣೆ ಎಷ್ಟು ಹಾಕ್ತೀವೋ ಅಷ್ಟೇ ಎಣ್ಣೆಲಿ ನಾವು ಬೇಕಾದಷ್ಟು ಈ ಜೋಳದ ಹಿಟ್ಟಿನ ಪೂರಿ ಅಥವಾ ವಡಾನ ನಾವು ಮಾಡ್ಕೋಬೋದು. ಇದು ನೀರು ಎಣ್ಣೆನ ಜಾಸ್ತಿ ತಗೊಳ್ಳೋದಿಲ್ಲ. ಇದು ನೋಡಿ, ನಾನೆಷ್ಟು ಎಣ್ಣೆ ಹಾಕಿದ್ದೀನಿ ಅಷ್ಟೇ ಎಣ್ಣೆಯಲ್ಲಿ ಒಂದು 15 ಈ ಜೋಳದ ವಡೆನ ನಾನು ಕರೆದಿದ್ದೀನಿ. ಯಾಕಂದರೆ ಇದು ಎಣ್ಣೆನ ಕುಡಿಯೋದಿಲ್ಲ, ಎಣ್ಣೆ ಹಾಕಿದ್ದು ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಅದೇ ನೋಡಿ ಇದರಲ್ಲಿ ಬೆನಿಫಿಟ್ ಇರೋದು ನಮಗೆ. ಆರೋಗ್ಯಕ್ಕೆ ಎಣ್ಣೆಲೆ ಕರೆದಿರೋ ಪದಾರ್ಥ ಆದ್ರೂ ಎಣ್ಣೆನ ಅಷ್ಟು ಕುಡ್ದಿರಬಾರ್ದದು ವಡ. ಹಾಗಾಗಿ ನೋಡ್ರಿ, ಈ ಥರ ಚಮಚದಿಂದ ಮೇಲೆ ಹಿಂಗೆ ಒತ್ತಿದ್ರೆ ಸಾಕು, ಚೆನ್ನಾಗಿ ಉಬ್ಬಿ ಬರ್ತವೆ. ಹಾಗೆ ಎಣ್ಣೆ ಕೂಡ ನೋಡಿ ಎಷ್ಟಿದೆ ಅಷ್ಟೇ ಇದೆ. ನಾನು ಎಷ್ಟೊಂದು ಕರೆದಿದ್ದೀನಿ, ಒಂದು 15 ದಿನ ಕರೆದಿದ್ದೀನಿ. ಆ ಎಣ್ಣೆ ಎಷ್ಟೈತಿ ಅಷ್ಟೇ ಐತಿ, ಎಣ್ಣೆ ಜಾಸ್ತಿ ಕುಡಿಯೋದಿಲ್ಲ. ಈ ಥರ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ಪದಾರ್ಥನ ಮಾಡ್ಕೊಂಡು ತಿನ್ಬೋದು. ನೋಡಿ, ಇವಾಗ ನಾನು ಇದನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊಸರು ಮತ್ತು ಚಟ್ನಿ ಪುಡಿ ಜೊತೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಟೇಸ್ಟ್ ಹೇಗಿದೆ ಅಂತ ನಾನು ತಿಂದು ನಿಮಗೆ ಹೇಳ್ತೀನಿ. ನೋಡಿ, ಒಂದು ಪೂರಿನ ನಾನು ಓಪನ್ ಮಾಡಿ ತೋರಿಸ್ತೀನಿ. ಒಳಗಡೆಗೆ ಪದ್ರ ಯಾವ ರೀತಿ ಇದೆ ಅಂತ ನೋಡಿ ಹೆಂಗೆ ಪದ್ರ ಬಿಟ್ಕೊಂಡಿದೆ ಅಂತ. ಈ ರೀತಿ ಉಬ್ಬಿ ಬಂದರೆ ಪರ್ಫೆಕ್ಟಾಗಿ ಜೋಳದ ವಡೆ ಅಥವಾ ಜೋಳದ ಮಸಾಲ ಪೂರಿ ಅಂತ ಹೇಳ್ಬೋದು. ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗುತ್ತೆ ನಮಗೆ. ಓಕೆ, ಟೇಸ್ಟ್ ಮಾಡಿ ಹೇಳ್ತೀನಿ ನಾನು ನಿಮಗೆ. ತುಂಬ ಚೆನ್ನಾಗಾಗಿದೆ. ಓಕೆ, ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ.